ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ. ಕಳೆದ ಕೆಲವು ತಿಂಗಳ ಹಿಂದೆ ಇರಾನ್ ಮೇಲೆ ಆ ಒಂದು ಕವಿದಿದ್ದಂತಹ ಒಂದು ಯುದ್ಧದ ಕಾರ್ಮೋಡ ನಿನ್ನೆ ಶನಿವಾರ ಸ್ಫೋಟಗೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನಿನ ಒಂದು 30ಕ್ಕೂ ಹೆಚ್ಚು ನಗರಗಳ ಮೇಲೆ ಆ ಒಂದು ವೈಮಾನಿಕ ದಾಳಿಗೆ ಈಗ ಪ್ರತೀಕವಾಗಿ ಇಸ್ರೇಲ್ ಮತ್ತು ಒಂದು ದಾಳಿಯನ್ನು ನಡೆದಿದೆ. ಅಮೆರಿಕ ನೆಲೆಗಳಲ್ಲಿ ಹೊಂದಿರತಕ್ಕಂಥ ಆ ಒಂದು ಸುಮಾರು 8 ರಾಷ್ಟ್ರಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಇಡೀ ಒಂದು ಗಲ್ಫ್ ವಲಯದಲ್ಲಿ ಯುದ್ಧದ ಜ್ವಾಲೆ ಹರಡಿದೆ. ಎಸ್ ಪ್ರಿಯ ವೀಕ್ಷಕರೇ, ಏನು ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ ಕೂಡ ವಿನಾಬಾ ನಗರದ ಒಂದು ಶಾಲೆಯೊಂದರಲ್ಲಿ ಕೂಡ ಓದ್ತಾ ಇರುವಂಥ ಆ ಒಂದು 36 ವಿದ್ಯಾರ್ಥಿನಿಯರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಈಗ ವರದಿ ಪ್ರಕಟವಾಗಿದೆ. ಇರಾನ್ ಹೇಳಿಕೊಂಡಿದೆ. ಇದೇ ವೇಳೆ ಒಂದು ಇರಾನ್ನ ಸುಪ್ರೀಂ ನಾಯಕರಾಗಿದ್ದಂತಹ ಆಯತುಲ್ಲಾ ಅಲಿ ಖಮೇನಿ ಅವರನ್ನು ಗುರಿಯಾಗಿಸಿಕೊಂಡಂತೆ ನಡೆಸಿದಂಥ ಆ ಒಂದು ದಾಳಿಯಲ್ಲಿ ಇರಾನ್ ರಕ್ಷಣಾ ಸಚಿವ ಮತ್ತು ಅಲ್ಲಿಯ ಸೇನಾ ಪಡೆಗಳ ಮುಖ್ಯಸ್ಥ ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಇಸ್ರೇಲ್ ಈಗಾಗಲೇ ಅಧಿಕೃತವಾಗಿ ಹೇಳಿಕೊಂಡಿದೆ. ಸ್ನೇಹಿತರೆ, ಖಮೇನಿ ಹತ್ಯೆ ಆಗಿದೆ ಅಂತ ಅಮೆರಿಕ ಮತ್ತು ಇಸ್ರೇಲ್ಗಳು ಈಗಾಗಲೇ ಅಫಿಷಿಯಲ್ ಆಗಿ ಒಂದು ಅಧಿಕೃತವಾಗಿ ಘೋಷಣೆ ಮಾಡಿ ಕ್ಲೇಮ್ ಅನ್ನು ಈಗಾಗಲೇ ಮಾಡಿಕೊಂಡಿದೆ. ಟ್ರಂಪ್ ಕೂಡ ಈಗಾಗಲೇ ಇದಕ್ಕೆ ಸ್ಪಷ್ಟನೆಯನ್ನು ಹೇಳಿಕೊಟ್ಟಿದ್ದಾರೆ. ಇನ್ನು ಇಸ್ರೇಲ್ ಪ್ರಧಾನಿ ನೆಹನ್ಯಾತು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಒಂದು ಅಧಿಕೃತವಾಗಿ ಅಫಿಷಿಯಲ್ ಆಗಿ ಒಂದು ಎಕ್ಸ್ ಖಾತೆಯಲ್ಲಿ ಕೂಡ ಹೇಳಿದ್ದಾರೆ. ಇದು ಅಮೆರಿಕ ಪ್ಲಸ್ ಮತ್ತು ಇಸ್ರೇಲ್ ವರ್ಸಸ್ನ ಇರಾನ್ ಒಂದು ನಡುವಿನ ಆ ಒಂದು ಕದನದಲ್ಲಿ ಬಹಳ ಒಂದು ಮೇಜರ್ ಬೆಳವಣಿಗೆ ಡೆವಲಪ್ಮೆಂಟ್ ನಡೆದಿದೆ. ಪ್ರಪಂಚದಲ್ಲಿ ಒಂದು ಮುಖ್ಯವಾಗಿರುವಂತಹ ದೊಡ್ಡ ದಿನ ಅಂತ ಕರೆಸಿಕೊಳ್ಳುವುದು ಅಂತ ಇದೇ ಒಂದು ದಿನ ಅಂತ ಆ ಒಂದು ಇರಾನ್ನ ಸರ್ವೋಚ್ಚ ನಾಯಕ ಸುಪ್ರೀಂ ಲೀಡರ್ ಆಗಿದ್ದಂತಹ ಇರಾನ್ ಆಡಳಿತದ ಮುಖ್ಯಸ್ಥ ಒಂದು ಮಾಸ್ಟರ್ ಮೈಂಡ್ ಅಂಡ್ ಬ್ರೈನ್ 85 ವರ್ಷದ ಆಯತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಪ್ರಪಂಚದ ಅತಿ ದೊಡ್ಡ ಒಂದು ರಾಕ್ಷಸನನ್ನ ನಾವು ಮುಗಿಸಿದ್ದೇವೆ ಅಂತ ಟ್ರಂಪ್ ಅವರು ಇದಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ಎಕ್ಸ್ನಲ್ಲಿ ಹೇಳಿಕೊಂಡಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಇಸ್ರೇಲ್ ಪ್ರಧಾನಿ ಕೂಡ ಖಮೇನಿ ಹತ್ಯೆ ಮಾಡಲಾಗಿದೆ ಅನ್ನುವ ಮಾತುಗಳನ್ನು ಕೂಡ ಆಡಿದ್ದಾರೆ. ಖಮೇನಿಯನ್ನು ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಈ ಮಾತುಗಳು ಈಗ ರಾಷ್ಟ್ರದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಏನು ಮಧ್ಯಪ್ರಾಚ್ಯ ರಾಜ್ಯದಲ್ಲಿ ಇದು ಅತಿ ದೊಡ್ಡ ಡೆವಲಪ್ಮೆಂಟ್, ಮೇಜರ್ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಬಹುತೇಕ 40 ವರ್ಷಗಳಲ್ಲಿ ಇದ್ದಂತಹ ಆ ಒಂದು ಸೇಡನ್ನು ಅಮೆರಿಕ ಮತ್ತು ಇಸ್ರೇಲ್ಗಳು ಈಗ ಪ್ರತೀಕಾರವಾಗಿ ತೀರಿಸಿಕೊಂಡಿದೆ. ಇದನ್ನು ಇರಾನ್ ಕೂಡ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಮೇನಿ ಇನ್ನಿಲ್ಲ, ಹತ್ಯೆಗೆ ಈಡಾಗಿದ್ದಾರೆ ಅನ್ನುವ ಮೂಲಕ ಈಗ ಅತಿ ದೊಡ್ಡ ಹೇಳಿಕೆಯನ್ನು ಕೊಟ್ಟು ರಾಷ್ಟ್ರಾದ್ಯಂತ ಒಂದು ಅವರನ್ನು ಕಥೆಯನ್ನು ಮುಗಿಸಿದ್ದೀವಿ ಅಂತ ಹೇಳಿದ್ದಾರೆ. ಇರಾನಾದ್ಯಂತ ಈಗ 40 ದಿನಗಳ ಸಂಪೂರ್ಣವಾಗಿ 40 ಡೇಸ್ ರಾಷ್ಟ್ರೀಯ ಒಂದು ಶೋಕಾಚರಣೆಯನ್ನು ಕೂಡ ನಾವು ಘೋಷಿಸಿದ್ದೇವೆ ಅಂತ ಇರಾನ್ನಲ್ಲಿ ಕೂಡ ಈಗ ಘೋಷಣೆಯನ್ನು ಮಾಡಿದ್ದಾರೆ. ಖಮೇನಿ ಸಾವಿಗೆ ಇಡೀ ಒಂದು ಫ್ಯಾಮಿಲಿಯ ಮುಖ್ಯಸ್ಥರ ತಲೆಗಳನ್ನು ಕೂಡ ಹೊಡೆದು ಉರುಳಿಸಿದ್ದೇವೆ, ಹತ್ಯೆಯನ್ನು ಮಾಡಿದ್ದೇವೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇರಾನ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ ಕಂಟ್ರೋಲ್ ತಪ್ಪಿ ಸಿಕ್ಕ ಕಡೆಯಲ್ಲಿ ದಾಳಿ ಶುರು ಮಾಡಿತ್ತು. ಅಕ್ಕಪಕ್ಕದ ದೇಶದ ರಾಷ್ಟ್ರಗಳಲ್ಲಿ ಡ್ರೋನ್ ಮತ್ತು ಕ್ಷಿಪಣಿ ಇವೆಲ್ಲವನ್ನು ಕೂಡ ಇಟ್ಕೊಂಡು ಒಂದು ದಾಳಿಯನ್ನು ಮಾಡ್ತಾ ಇತ್ತು. ನಮ್ಮಲ್ಲಿ ಆಯಿಲ್, ಪೆಟ್ರೋಲ್ ಬಿಸ್ನೆಸ್ ಇವೆಲ್ಲವೂ ಕೂಡ ಒಂದು ಆಗರ್ಭ ಶ್ರೀಮಂತಿಕೆ ಇರುವಂತಹ ಆ ಒಂದು ಜಗತ್ತಿನಾದ್ಯಂತ ಆ ಒಂದು ಬಿಸ್ನೆಸ್ ಹಬ್ ಆಗ್ತಾ ಇದೆ ಅಂತ ದೊಡ್ಡ ಒಂದು ಆ ರಾಷ್ಟ್ರ ಕೂಡ ಹೇಳಿಕೊಂಡಿತ್ತು. ಅರಬ್ ರಾಷ್ಟ್ರಗಳು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾ, ಕತರ್, ಬಹರೇನ್ ಅಲ್ಲೆಲ್ಲೂ ಕೂಡ ಇರಾನ್ಗೆ ಈಗ ಸಿಕ್ಕಾಪಟ್ಟೆ ಒಂದು ಸ್ಫೋಟಕಗಳನ್ನು ದಾಳಿಯಂತ ಮಾಡಿದೆ. ನೀವು ಹೇಗೆ ಶಾಂತಿಯನ್ನು ಇದೇ ರೀತಿಯಾಗಿ ಶಾಂತಿಯನ್ನು ಮೀರಿದ್ರೆ ನಾವು ನೋಡ್ತೀವಿ ಅಂತ ಹೇಳಿ ಅದರಲ್ಲೂ ಕೂಡ ಮುಖ್ಯಸ್ಥ ಅಮೆರಿಕ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು. ಇದು ಮೋಸ್ಟ್ ಏನಂತಂದರೆ ಇದರಲ್ಲಿ ಕೂಡ ಮೊದಲಿಗೆ ಖಮೇನಿಯ ಬಗ್ಗೆ ಒಂದಿಷ್ಟು ವಿವರಗಳನ್ನು ಕೂಡ ನೋಡ್ತಾ ಹೋದರೆ 1989ರಿಂದ ಇರಾನ್ನ ಸುಪ್ರೀಂನ ನಾಯಕನಾಗಿದ್ದಂಥ ಆಯತುಲ್ಲಾ ಅಲಿ ಖಮೇನಿಯನ್ನು ಅಮೆರಿಕ ಹತ್ಯೆ ಮಾಡಿದೆ ಅಂತ ಈಗಾಗಲೇ ಹೇಳಿಕೊಂಡಿದೆ. ಶನಿವಾರ ನಡೆದ ಆ ಒಂದು ಹಂತದ ದಾಳಿಯಲ್ಲಿ ಅವರ ಕಥೆಯನ್ನು ಅವ್ರಿಗೊಂದು ಕಥೆಯನ್ನು ಫಿನಿಶ್ ಮಾಡಲಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಕೂಡ ಮಾಡಿ ಇದು ಇತಿಹಾಸದ ಅತ್ಯಂತ ಕ್ರೂರವಾದಂತಹ ವ್ಯಕ್ತಿಯನ್ನು ಒಬ್ಬರಲ್ಲಿ ಒಂದಾಗಿರ್ತಕ್ಕಂಥ ಖಮೇನಿ ಇನ್ನಿಲ್ಲ, ಕೇವಲ ಇರಾನ್ ಜನರಿಗೆ ಸಿಕ್ಕಿರುವ ಇದು ಜಯ ಅಲ್ಲ, ಬದಲಿಗೆ ಖಮೇನಿ ಮತ್ತು
ಆತನ ಒಂದು ಕ್ರೂರಕ್ಕೆ ಒಂದು ಒಳಗಾಗಿದ್ದಂತಹ ಜನರಿಗೆ ಕೂಡ ಇದು ಅತ್ಯಂತ ದೊಡ್ಡ ಜಯ ಅಂತ ಈಗಾಗಲೇ ಹೇಳಿದೆ. ಅಮೆರಿಕನವರಿಗೆ ಮತ್ತು ಜಗತ್ತಿನಾದ್ಯಂತ ಇರುವ ಒಂದು ಅನೇಕ ರಾಷ್ಟ್ರಗಳಲ್ಲಿ ಸಿಕ್ಕ ಈ ಒಂದು ನ್ಯಾಯ ಅಂತ ಟ್ರಂಪ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಬರೀ ಖಮೇನಿ ಮಾತ್ರವಲ್ಲ, ಒಂದೇ ದಿನದಲ್ಲಿ ಇಡೀ ಸಂಪೂರ್ಣ ದೇಶವನ್ನು ಧ್ವಂಸ ಮಾಡಿದೆ. ನಮ್ಮ ಇಂಟೆಲಿಜೆನ್ಸ್ ಮತ್ತು ಗುಪ್ತಚರ ಇಲಾಖೆ ಈ ಒಂದು ಎಲ್ಲವನ್ನು ಟ್ರೈನಿಂಗ್ ಮತ್ತು ಮ್ಯಾಪಿಂಗ್ ಎಲ್ಲವನ್ನು ಮಾಡಿಕೊಂಡು ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಇಟ್ಕೊಂಡು ಆತನನ್ನು ಎಲ್ಲೂ ಕೂಡ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗದೇ ರೀತಿಯಲ್ಲಿ ಇಸ್ರೇಲ್ ಮತ್ತು ನಾವು ಕಾರ್ಯಾಚರಣೆ ಮಾಡಿ ಈ ಒಂದು ಇರಾನ್ ಒಂದು ರಾಷ್ಟ್ರವನ್ನು ಮರಳಿ ಪಡೆಯೋಕೆ ಇದು ಅವರಿಗೆ ದೊಡ್ಡ ಅವಕಾಶ ಇದೆ ಅಂತ ಅಮೆರಿಕ ಈಗ ಹೇಳಿಕೊಂಡಿದೆ. ಇವೆಲ್ಲವನ್ನು ನೋಡಿದಾಗ ಆತನಿಗೆ ಎಲ್ಲೂ ಕೂಡ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗದೆ ಅವರನ್ನು ನಾವು ಬಿಡೋದಿಲ್ಲ. ಇಸ್ರೇಲ್ ಮತ್ತು ಅಮೆರಿಕ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿ ಇರಾನ್ ತಮ್ಮ ರಾಷ್ಟ್ರವನ್ನು ಮಡಿದು ಮತ್ತು ರಿಟರ್ನ್ ತೆಗೆದುಕೊಳ್ಳೋಕೆ ಇದು ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಖಮೇನಿ ಅವರ ಒಂದು ಗುಪ್ತಚರ ಪಡೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅನ್ನುವಂಥದ್ದನ್ನು ಮಿಲಿಟರಿ ಮತ್ತು ಇತರ ಪೊಲೀಸ್ ಪಡೆಗಳು ಇನ್ನು ಮುಂದೆ ಯಾವುದೇ ರೀತಿಯಾಗಿ ಒಂದು ಹೋರಾಡೋಕೆ ಇಷ್ಟಪಡೋದಿಲ್ಲ. ಇನ್ನು ಮುಂದೆ ಅವರು ಶರಣಾಗಲೇಬೇಕು. ನಮ್ಮಿಂದ ಶರಣಾಗೋ ಬಯಸೋದೇನಾದರೂ ಇತ್ತಂತಂದರೆ ಬಂದು ನೇರವಾಗಿ ಶರಣಾಗಬೇಕು ಅಂತಲೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಶರಣಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಾವು ನೋವುಗಳನ್ನೆಲ್ಲ ನೋಡಿ ಖಚಿತ ಅಂತ ಈಗಾಗಲೇ ಟ್ರಂಪ್ ಕೂಡ ಹೇಳ್ಕೊಂಡಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಮಧ್ಯಪ್ರಾಚ್ಯದಲ್ಲಿ ಒಂದು ಶಾಂತಿ ಸ್ಥಾಪಿಸೋದು ನಮ್ಮ ಒಂದು ಗುರಿ ಈಗಾಗಲೇ ತಲುಪಿದೆ. ವಾರ ಪೂರ್ತಿ ಅಥವಾ ಎಷ್ಟು ಅಗತ್ಯವಿದೆಯೋ ಅಷ್ಟು ದಿನಗಳಿಂದ ನಾವು ದಾಳಿ ಮತ್ತೆ ಮುಂದೆ ವರಿಸುತ್ತೇವೆ ಅಂತ ಖಡಕ್ ಎಚ್ಚರಿಕೆಯನ್ನು ಟ್ರಂಪ್ ರವಾನೆಯನ್ನು ಮಾಡಿದ್ದಾರೆ. ಇನ್ನು ಖಮೇನಿ ಫಿನಿಶ್ ಆಗಿದೆ ಅಂತ ಕೆಲವು ಇಂಟೆಲಿಜೆನ್ಸ್, ಕೆಲವೊಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿರ್ತಕ್ಕಂಥ ಕೆಲವೊಂದು ಮಾಧ್ಯಮಗಳು ಅಧಿಕೃತವಾಗಿ ಖಚಿತವನ್ನು ಕೂಡ ಈಗಾಗಲೇ ಪಡಿಸಿದೆ. ಇನ್ನು ಪ್ರಧಾನಿ ಬೆಂಜಮಿನ್ ನೆಹನ್ಯಾತು ಕೂಡ ಖಮೇನಿ ಜೀವಂತವಾಗಿಲ್ಲ ಅನ್ನೋದಕ್ಕೆ ಹಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದೇ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಇರಾನ್ ಕೂಡ ಇದನ್ನು ಶನಿವಾರ ಸಂಜೆಯೇ ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಅಧಿಕೃತವಾಗಿ ಕೂಡ ಈಗ ಎಲ್ಲವನ್ನು ಘೋಷಣೆ ಮಾಡಿತು. ಇರಾನ್ನ ಸುಪ್ರೀಂ ಲೀಡರ್ ಬದುಕಿದ್ದಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ಇತ್ತು. ಇನ್ನು ಒಟ್ಟಿನಲ್ಲಿ ಈ ಒಂದು ಮಧ್ಯಪ್ರಾಚ್ಯ ಸಂಪೂರ್ಣವಾಗಿ ಯುದ್ಧದ ಅಂಚಿನಲ್ಲಿ ಈಗಾಗಲೇ ತಲುಪಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ಸಂಘರ್ಷ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕು ತೆಗೆದುಕೊಳ್ಳುತ್ತೆ ಅನ್ನೋದು ಇಡೀ ಪ್ರಪಂಚವೇ ಗಮನ ಈಗಾಗಲೇ ಸೆಳೆದು ನಿಂತಿದೆ. ಯುದ್ಧ ಇನ್ನಷ್ಟು ತೀವ್ರವಾದರೆ ಅದರ ಪರಿಣಾಮ ಕೇವಲ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತವಾಗದೆ ಜಾಗತಿಕ ಮತ್ತು ರಾಜಕೀಯವಾಗಿ ಆರ್ಥಿಕತೆ ಹಾಗೂ ಶಾಂತಿಗೆ ದೊಡ್ಡ ಹೊಡೆತ ನೀಡುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಇನ್ನು ಮುಂದಿನ ಕೆಲವೇ ಗಂಟೆಗಳಲ್ಲಿ ಮತ್ತು ಮುಂದಿನ ಕೆಲವೇ ದಿನಗಳಲ್ಲಿ ಇಡೀ ವಿಶ್ವದ ಭವಿಷ್ಯಕ್ಕೆ ಅತ್ಯಂತ ಒಂದು ನಿರ್ಣಾಯಕವಾಗಲಿದೆ ಅಂತಲೇ ಹೇಳ್ಬೋದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.